ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪ್ರತಿನಿತ್ಯ ಎಲ್ಲರೂ ಕೇಳೋದನ್ನು ಜಾಸ್ತಿ ಮಾಡಬೇಕಂತೆ. ಯಾವುದ್ರ ಬಗ್ಗೆ? ರಾಮಾಯಣ, ಮಹಾಭಾರತ, ಹಾಗೆ ಭಾಗವತ. ಒಂದು ಶ್ಲೋಕವನ್ನು ಹೇಳ್ತಾರೆ. ಮೇಲ್ನೋಟಕ್ಕೆ ಶ್ಲೋಕ ಬೇರೆ ಅರ್ಥವನ್ನ ಹೇಳುತ್ತೆ, ಆದ್ರೆ ರಾಮಾಯಣವನ್ನ ಕೇಳಬೇಕು ಅಂತ ತುಂಬಾ ಒತ್ತಿ ಕೊಡುವಂತಹ ಶ್ಲೋಕ. ಪ್ರಾತರ್ ದ್ಯೂತ ಪ್ರಸಂಗೇನ ಮಧ್ಯಾಹ್ನೆ ಸ್ತ್ರೀ ಪ್ರಸಂಗತಃ ರಾತ್ರೌ ಚೋರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತ. ಬುದ್ಧಿವಂತರ ಟೈಮ್ ಹೇಗೆ ಕಳಿಯತ್ತೆ ಅನ್ಲಿಕ್ಕೆ ಶ್ಲೋಕ. ಬೆಳಗ್ಗೆ ಜೂಜಲ್ಲಿ ಕಳೀತಾರಂತೆ, ಮಧ್ಯಾಹ್ನ ಸ್ತ್ರೀ ಸಂಘದಲ್ಲಿ ಕಳೀತಾರಂತೆ, ರಾತ್ರಿ ಕಳ್ತನ ಮಾಡಿ ಕಳೀತಾರೆ ಅಂತ. ವಸ್ತುತಃ ಇದು ಅರ್ಥ ಅಲ್ಲ. ಬೆಳಗಿನ ಜಾವ ಜೂಜಲ್ಲಿ ಕಳೆಯೋದು ಅಂದ್ರೆ ಜೂಜಾಟ ಎಲ್ಲಾಯ್ತು? ಮಹಾಭಾರತ ಸಂದರ್ಭದಲ್ಲಿ. ಅಂದ್ರೆ ಜ್ಞಾನಿಗಳಾದರೂ ಮಹಾಭಾರತವನ್ನ ಬೆಳಗಿನ ಜಾವ ಅದರಲ್ಲೇ ಮುಳುಗಿರ್ತಾರಂತೆ. ಮಧ್ಯಾಹ್ನ ಕಾಲದ ಹೊತ್ತು ಸ್ತ್ರೀ ಪ್ರಸಂಗತಃ. ಸ್ತ್ರೀ ಪ್ರಸಂಗ ಅಂದ್ರೆ ಸೀತಾದೇವಿ ಪ್ರಸಂಗ ಅಂತ ಅರ್ಥ. ಅಂದ್ರೆ ರಾಮಾಯಣದಲ್ಲಿ ಕಳಿಬೇಕು ಮಧ್ಯಾಹ್ನದ ಕಾಲ, ಸಂಜೆಯವರೆಗೆ ಪೂರ್ಣ. ಇನ್ನು ರಾತ್ರಿವರೆಗೆ, ರಾತ್ರಿ ಶುರು ಆಗ್ಬೇಕಾದ್ರೆ ಮುಂದಕ್ಕೇನು ಅಂದ್ರೆ ಚೌರ ಪ್ರಸಂಗೇನ ಕಳ್ತನ ಅಂದ್ರೆ ಕೃಷ್ಣನ ಕಥೆ ಅಂತ. ಹೀಗೆ ಈ ಮೂರರಿಂದಲೇ ಜೀವನವನ್ನ ಕಳಿಬೇಕು. ಅದು ದಿವ್ಯ ಜ್ಞಾನಿ ಅಂತ ಬಹಳ ಶಾಸ್ತ್ರ ಕೊಂಡಾಡುತ್ತೆ. ಅಂಥ ನಿಟ್ಟಿನಲ್ಲಿ ರಾಮನ ಬಗ್ಗೆ ನಾವು ತಿಳಿಬೇಕು. ರಾಮನ ಬಗ್ಗೆ ನೋಡಿದಾಗ ಒಂದು ಬೇಗ ನಮಗೆ ತಲೆಗೆ ಬರೋದು ರಾಮನಾಮದ ಮಹಿಮೆ. ರಾಮನಾಮಕ್ಕೆ ಏನು ಅಷ್ಟೊಂದು ಮಹತ್ವ ಅಂದ್ರೆ ಒಂದು ಚಿಕ್ಕ ಘಟನೆಯನ್ನ ಹೇಳ್ತೀನಿ, ಬಹಳ ಸುಂದರವಾದ ಘಟನೆ. ರಾವಣ ಮಂಡೋದರಿ ಕಥೆ ಇದು. ರಾಮನಾಮ ಯಾಕೆ ಬಂತು ಅಂದ್ರೆ ನಮಗೆ ಗೊತ್ತಿದೆ, ಸೇತುವೆಯನ್ನ ಕಟ್ಟೋ ಸಂದರ್ಭ ಎಲ್ಲ ಕಪಿಗಳು ಕಷ್ಟಪಟ್ಕೊಂಡು ಸೇತುವೆಯನ್ನ ಕಟ್ಟಬೇಕು ಅಂತ ಪಾಪ ಚಿಕ್ಕ ಚಿಕ್ಕ ಕಲ್ಲು, ಕೆಲವು ಕಪಿಗಳು, ಕೆಲವು ದೊಡ್ಡ ದೊಡ್ಡ ಕಲ್ಲುಗಳು ತಗೊಂಡ್ ಬಂದ್ವು. ಕಷ್ಟಪಟ್ಟು ಬೆಟ್ಟದಿಂದ ಹೊತ್ಕೊಂಡು ಕೆಳಗ್ ಬಂದು ಸಮುದ್ರಕ್ಕೆ ಹಾಕಿದ್ರೆ ಆ ಕಲ್ಲುಗಳು ಮುಳುಗ್ಬಿಟ್ರು. ದುಃಖ ಆಗೋಯ್ತು ಕಪಿಗಳಿಗೆ. ಹನುಮಂತನ ಕಡೆ ಎಲ್ಲ ಒಟ್ಟಿಗೆ ತಿರುಗ್ತಾವಂತೆ ಸಾವಿರಾರು ಕಪಿಗಳು. ಅಯ್ಯಯ್ಯೋ, ನಾವಿಷ್ಟ ಕಷ್ಟ ಪಟ್ಕೊಂಡು ಬಂದ್ವಿ, ಒಂದು ಕಲ್ಲು ಕೆಳಗೆ ಅದು ಸರಿಯಾಗಿ ತೇಲಾಡ್ತಾ ಇಲ್ಲ, ಒಳಗಡೆ ಹೋಗ್ಬಿಡ್ತು, ಏನ್ ಮಾಡೋದು? ನಿಮ್ಗೆ ಒಂದು ಉಪಾಯ ಹೇಳ್ತೀನಿ ಅಂತ ಹನುಮಂತ ತಿಳಿಸ್ಕೊಟ್ಟ. ಏನ್ ತಿಳಿಸ್ಕೊಟ್ಟ? ಏನಿಲ್ಲ, ನಾನೊಂದು ಕಲ್ಲು ಹಾಕ್ತೀನಿ ನೋಡಿ ತೇಲತ್ತೆ ಅಂತ ದೊಡ್ಡ ಬಂಡೆ ತಗೊಂಡ. ಶ್ರೀರಾಮ ಅಂತ ಬರ್ದ, ಹಾಕದ, ತೇಲಾಡ್ತಾ ಇತ್ತು ಅಂತ. ಇಲ್ಲಲ್ಲ ಸ್ವಾರಸ್ಯ, ಇದು ನಮಗೆಲ್ಲ ಗೊತ್ತಿರೋ ವಿಷಯನೇ. ಇದ್ರ ಮುಂದಿನ ಸ್ವಾರಸ್ಯ ಏನಂದ್ರೆ, ಮಂಡೋದ್ರಿಗೆ ವಿಷಯ ಮುಟ್ತಂತೆ. ಇನ್ನೇನು ಲಂಕೆಗೆ ಬರ್ತಾನೆ ರಾಮ ಕಪಿಗಳ ಜೊತೆಗೆ. ಆದ್ರೂ ನೋಡಿ ಮೆಚ್ಚಬೇಕ್ರಿ ಅಂತ ಹೇಳಿ ಮಂಡೋದರಿ ರಾವಣನ ಹತ್ರ ಹೇಳ್ತಾಳಂತೆ. ಏನ್ ಮೆಚ್ಚಬೇಕು ಅಂದ್ರೆ, ಒಂದು ಕಲ್ಲು ಮೇಲೆ ಶ್ರೀರಾಮ ಅಂತ ಬರ್ದ್ರೆ ತೇಲಾಡುತ್ತೆ ಅಂದ್ರೆ ಎಷ್ಟು ಶಕ್ತಿ ರಾಮಚಂದ್ರನಿಗೆ, ಬಂದ್ರೆ ನಮ್ ಕಥೆ ಏನು ಅಂತ ರಾವಣನ ಮುಂದೆ ಮಂಡೋದರಿ ಬಹಳ ವಿಲಾಪ ಮಾಡ್ತಾನೆ. ಅದಕ್ಕೆ ರಾವಣ ಅಂತಾರೆ, ನಿನ್ನ ಗಂಡನ ಸಾಮರ್ಥ್ಯ ನಿನಗೆ ಗೊತ್ತಿಲ್ಲ, ನಾನ್ ತೋರಿಸ್ತೇನೆ ನೋಡು ನನ್ನ ಶೌರ್ಯ. ಏನ್ ತೋರಿಸ್ತೀರಿ? ನಿಮ್ಮ ಹೆಸರನ್ನ ಕಲ್ ಮೇಲೆ ಬರೀರಿ, ಕಲ್ ತೇಲಾಡತ್ತ ನೋಡ್ಬೇಡ ಅಂತ ಹೇಳಿ ಮಂಡೋದರಿ ಅಂತಾಳಂತೆ. ಅದಕ್ಕೆ ರಾವಣ, ಹೌದೌದು ನಾನ್ ತೇಲಾಡಿಸ್ತೇನೆ ನೋಡು, ಯೋಚನೆ ಮಾಡ್ಬೇಡ, ನೋಡು ನನ್ನ ಹೆಸರು ಬರೀ ಅಂತ ಒಂದು ಕಲ್ ತಗೊಂಡು ಹೆಸರನ್ನ ಬರೀತಾನೆ. ಜಯ ರಾವಣ ಅಂತ ಬರೀತಾನೆ. ಸಮುದ್ರದ ಹತ್ರ ಕರ್ಕೊಂಡು ಹೋಗ್ತಾನೆ. ಇದು ಬರೀ ಗಂಡ ಹೆಂಡತಿಗೆ ಮಾತ್ರ ಗೊತ್ತಾಗಿರೋ ವಿಷಯ, ಯಾರಿಗೂ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಅವಮಾನದ ಪ್ರಶ್ನೆ, ಮರ್ಯಾದೆ ಪ್ರಶ್ನೆ. ಅದೇ ತೇಲಾಡದಿದ್ರೆ ರಾವಣನ ಕಥೆ ಏನು? ಸರಿ, ಸೀದಾ ಹೋಗಿ ಮಂಡೋದರಿ ಕಲ್ಲು ತಗೊಂಡು ಆ ಸಮುದ್ರಕ್ಕೆ ಹಾಕ್ತಾಳಂತೆ. ಈ ಕಡೆ ಲಂಕೆ ಹತ್ರ ಇರೋ ಸಮುದ್ರ ಹಾಕಿದಾಗ ತೇಲಾಡ್ಲಿಕ್ಕೆ ಶುರು ಆಯ್ತು. ಆಶ್ಚರ್ಯ ಅನ್ಸ್ತು. ಓಹೋ, ರಾಮನಾಮದ ಮಹಿಮೇನು, ರಾವಣನಾಮದ ಮಹಿಮೇನು ಇಷ್ಟೇ ಇದೆಯಲ್ಲ ಅಂತ. ಅದಕ್ಕೆ ಆಶ್ಚರ್ಯ ಆದ್ಮೇಲೆ ಮಂಡೋದರಿ, ಬನ್ನಿ ಬನ್ನಿ, ನನಗೆ ನಿಮ್ಮ ಮೇಲೆ ವಿಶ್ವಾಸ ಬಂತೀಗ, ನನ್ನ ಗಂಡ ಸಾಮಾನ್ಯ ಅಲ್ಲ, ಕರ್ಕೊಂಡು ಹೋದ್ರು. ಅಂತಪುರಕ್ಕೆ ಹೋದ್ಮೇಲೆ ಒಂದಿಷ್ಟು ದಿವಸ ಕಳೀತು. ಕಳೆದ ಮೇಲೆ ಮಂಡೋದರಿಗೆ ಒಂದು ಡೌಟ್ ಏನಂದ್ರೆ, ರಾಮನಿಗೆ ಎಷ್ಟು ಶಕ್ತಿ ಇದೆ, ರಾವಣನಿಗೆ ಅಂದ್ರೆ ನನ್ನ ಗಂಡನಿಗೆ ಇಷ್ಟೊಂದು ಶಕ್ತಿ ಯಾಕೋ ನಂಬಿಕೆ ಬರ್ತಾ ಇಲ್ಲ. ಹೆಸರು ಬರೆದ್ರೆ ತೇಲಾಡೋದು ಅಂದ್ರೆ ಇದು ಎಂಥ ಅಮಾನುಷ ಶಕ್ತಿ, ಕೇಳಬಿಡೋಣ ಅಂತ ಗಂಡನ ಹತ್ರ ಹೋಗಿ ಕೇಳ್ತಾಳಂತೆ ಮಂಡೋದರಿ. ಏನಿಲ್ಲ, ನಿಮ್ಮ ಹೆಸರಿಗೆ ಇಷ್ಟೊಂದು ಶಕ್ತಿ ಉಂಟಾ ಅಂತ. ಅದಕ್ಕೆ ನಿಜ ಹೇಳ್ಬೇಕು ಅಂದ್ರೆ ಒಂದ್ ಮಾತಿದೆ ಅಂತ ಹೇಳ್ತಾರಂತೆ. ಏನ್ ನಿಜ ಹೇಳಿ, ನಂಗೆ ಬೇಕು. ಸಮುದ್ರದ ಹತ್ರ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ರಾವಣ ಹೇಳ್ತಾನಂತೆ, ಅದು ಕಲ್ಲನ್ನು ಹಾಕ್ಬೇಕಾದ್ರೆ ಮೇಲ್ನೋಟಕ್ಕೆ ರಾವಣ ಹೆಸರಿತ್ತು, ಎಲ್ಲ ಸರಿ. ನಮ್ಮ ಮನಸ್ಸಿನಲ್ಲಿ ಏನ್ ಅನ್ಕೊಂಡೆ ಗೊತ್ತಾ, ಒಂದ್ ವೇಳೆ ಸಮುದ್ರದ ಮೇಲೆ ಹಾಕಿದ ಈ ಜಯರಾವಣ ಈ ಕಲ್ಲು
ಏನಾದ್ರೂ ತೇಲಾಡ್ದೆ ಇದೆ ರಾಮನ್ ಮೇಲೆ ಆಣೆ ಅಂತ ಅಂದೆ ಮನಸ್ಸಿನಲ್ಲಿ. ಓಹೋ, ಇದರಿಂದ ಅರ್ಥ ಆಯ್ತೇನು ಅಂದ್ರೆ ಅಲ್ಲೂ ರಾಮನಾಮದ ಮಹಿಮೆನೆ, ಅಲ್ಲೂ ರಾಮನ ಮೇಲೆ ಆಣೆ ಇಟ್ಟಿದ್ದಕ್ಕೆ ಆಯ್ತು. ಅಂದ್ರೆ ಇಷ್ಟು ರಾಮನಾಮದ ಬಗ್ಗೆ ಮಹಿಮೆ ಇದೆ. ಸ್ವಯಂ ರಾವಣನಿಂದಲೇ ನಮ್ಗಿದು ಗೊತ್ತಾಗಿದೆ. ಅಷ್ಟೇ ಯಾಕೆ, ಸಂಪಾತಿನೂ ಕೂಡ ಒಂದು ಮಾತು ಹೇಳ್ತಾನೆ, ರಾಮನಾಮ ಯಾಕೆ ಸ್ಮರಣೆ ಮಾಡ್ಬೇಕು ಅಂದ್ರೆ ನನ್ನ ಹೋದ ರೆಕ್ಕೆಗಳೆಲ್ಲ ವಾಪಸ್ ಬಂದು ಅದರಿಂದ ರಾಮನ ಚರಿತ್ರೆ, ರಾಮನಾಮ ಇದಕ್ಕೆಲ್ಲ ವಿಶಿಷ್ಟವಾದ ಶಕ್ತಿ ಇದೆ ಅಂತ. ಇದು ರಾಮನ ಬಗ್ಗೆ ವಿಶೇಷವಾಗಿ ನಾವು ಕಾಣುವಂತ ಒಂದು ವಿಷಯ. ಮತ್ತೊಂದು, ಸೀತಾ ಕಲ್ಯಾಣ ಪ್ರಸಂಗದಲ್ಲಿ ನಾವು ಕಾಣೋ ವಿಷಯ ಏನು? ಸೀತಾ ಕಲ್ಯಾಣ ಪ್ರಸಂಗದಲ್ಲಿ ರಾಮನಿಗೂ ಶಿವನಿಗೂ ಇರೋ ವ್ಯತ್ಯಾಸ ನಮಗೆ ಗೊತ್ತಾಗುತ್ತೆ. ನಾವೆಲ್ಲ ಅಂತೀವಿ ರಾಮೇಶ್ವರದಲ್ಲಿ ರಾಮನ ಪ್ರತಿಷ್ಠೆಯನ್ನ, ಇದು ಶಿವನ ಪ್ರತಿಷ್ಠೆಯನ್ನ ರಾಮಚಂದ್ರ ಮಾಡಿದಾನೆ ಅಂತ. ಮಾಡ್ಲಿ ಏನಂತೆ, ಶಿವನ ಪ್ರತಿಷ್ಠೆ ತಾನೇ ಮಾಡಿದ್ದು. ಅದು ಶಿವನ ಆರಾಧನೆ ರಾಮಚಂದ್ರ ಮಾಡಿದಾನೆ, ಅದನ್ನ ರಾಮ ಚಿಕ್ಕವನಾಗ್ಬಿಟ್ಟ. ವಸ್ತುತಃ ವಾಲ್ಮೀಕಿ ಋಷಿಗಳು ತಾವು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳುವಂತ ಒಂದು ಮಾತಿದೆ. ಏನಂದ್ರೆ, ದೊಡ್ಡವ್ರು ಯಾರು ಅಂದ್ರೆ ಶ್ರೀರಾಮಚಂದ್ರ. ಯಾಕೆ ಅಂದ್ರೆ ಸಾಕ್ಷಾತ್ ದೇವರೇ ಬಂದಿತ್ತು ಆ ರೂಪದಲ್ಲಿ, ಅಂದ್ರೆ ವಿಷ್ಣು ಬಂದಿತ್ತು ಅಂತ. ಯಾಕಂದ್ರೆ ಎಲ್ಲ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡ್ತಾರೆ, ರಾವಣನ ಕಾಟ ತಡ್ಲಿಕ್ಕಾಗಲ್ಲ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ದಕ್ಕೆ ಬಂದಿತ್ತು ರಾಮನಾಗಿ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಮತ್ತೆ ಶಿವನು ಹೇಗೆ ಶ್ರೇಷ್ಠನಾಗ್ಲಿಕ್ಕೆ ಸಾಧ್ಯ? ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾಮನೇ ಶ್ರೇಷ್ಠ. ಮತ್ತೆ ಶಿವನ್ ಪ್ರತಿಷ್ಠೆ ಯಾಕೆ ಮಾಡಿದ್ದು? ಅದು ರಾವಣನನ್ನ ಕೊಂದಿದ್ದು ಬ್ರಹ್ಮ ಹತ್ಯೆ ಆಗೋಯ್ತು, ಅದರ ದೋಷ ಪರಿಹಾರಕ್ಕೆ ರಾಮೇಶ್ವರದಲ್ಲಿ ಲಿಂಗ ಪ್ರತಿಷ್ಠೆಯನ್ನು ಮಾಡಿದ ರಾಮ ಅಲ್ಲ. ಅದೇನಂದ್ರೆ ಜನರಿಗೋಸ್ಕರ ಮಾಡಿದ ಪ್ರತಿಷ್ಠೆ. ನಿಮಗೇನಾದ್ರು ಕಷ್ಟ ಅಂತ ಬಂದ್ರೆ, ಬ್ರಹ್ಮಹತ್ಯ ಅಂತ ದೋಷ ಪರಿಹಾರ ಆಗ್ಬೇಕು ಅಂದ್ರೆ ರಾಮೇಶ್ವರ ಲಿಂಗಕ್ಕೆ ಹೋಗಿ ಪೂಜೆ ಮಾಡಿ ಅಂತ ಅಷ್ಟೇ. ಇದು ಹೇಗೆ ಗೊತ್ತಾಯ್ತು? ನವಗ್ರಹವನ್ನು ಪ್ರತಿಷ್ಠೆ ಮಾಡಿದ್ದಾನೆ ರಾಮ. ಹಾಗಂತ ನವಗ್ರಹಕ್ಕಿಂತ ಚಿಕ್ಕವನೇ ರಾಮ ಅಲ್ಲ, ನವಗ್ರಹಕ್ಕಿಂತಲೂ ದೊಡ್ಡವನು. ಆ ನವಗ್ರಹಗಳಿಗೂ ಅನುಗ್ರಹ ಮಾಡೋನು ರಾಮ. ಈ ಪ್ರಸಂಗ ನಮ್ಗೆ ಸೀತಾ ಕಲ್ಯಾಣ ಪ್ರಸಂಗದಲ್ಲಿ ಗೊತ್ತಾಗುತ್ತೆ. ಯಾಕೆ? ಸೀತೆ ಮದುವೆ ಆಗಬೇಕು ಅಂದ್ರೆ ಶಿವಧನುಸ್ಸನ್ನ ಹೆದೆ ಏರಿಸಿ ಇಡ್ಬೇಕಾಗಿ ಬರುತ್ತೆ. ಮುರ್ದೆ ಹಾಕ್ಬಿಡ್ತಾನೆ ರಾಮಚಂದ್ರ. ಶಿವನ ಧನುಸ್ಸನ್ನು ಮುರಿದಿದ್ದು ಅಂದ್ರೆ ಅದು ವಿಷ್ಣುವಿಗೆ ಮಾತ್ರ, ಅದು ಬಿಟ್ರೆ ರಾಮನೇ. ಅಂದ್ಮೇಲೆ ರಾಮನ ಒಂದು ವ್ಯಕ್ತಿತ್ವ ಎಷ್ಟು ಎಷ್ಟು ಶಕ್ತಿ ಅವನಿಗಿದೆ ಅಂತ ಈ ಸೀತಾ ಕಲ್ಯಾಣ ಪ್ರಸಂಗದಲ್ಲಿ ನಮಗೆ ತಿಳಿಯುವಂತ ಒಂದು ವಿಷಯ. ಇದಾಗಿ ಇನ್ನೊಂದು ವಿಶೇಷ ರಾಮನ ಬಗ್ಗೆ ತಿಳಿಬೇಕಾಗಿತ್ತು. ರಾಮನಾಮ ಅಂತ ಆಗ್ಲೇ ಹೇಳಿದೆ. ನಾವೆಲ್ಲ ಈ ಪ್ರಸಿದ್ಧವಾದ ಶ್ಲೋಕಗಳನ್ನ ಹೇಳೋದಿದೆ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ರಾಮನಾಮ ಸ್ಮರಣೆ ಯಾಕೆ ಅಂದ್ರೆ ಎಂಥ ಆಪತ್ತುಗಳಿದ್ರು ಪರಿಹಾರ ಮಾಡ್ತಾನೆ, ಎಲ್ಲ ಸಂಪತ್ತುಗಳನ್ನು ನೀಡುತ್ತಾನೆ, ಲೋಕಾಭಿರಾಮ ಇಡೀ ಲೋಕಕ್ಕೆ ಸಂತೋಷ ನೀಡೋನು ಅಂಥ ರಾಮ ಭೂಯೋ ಭೂಯೋ ನಮಾಮ್ಯಹಂ ಅಂತ ನಮಸ್ಕಾರ ಮಾಡ್ತೀನಿ ಅಂತ ಇಷ್ಟು ಇದೆ. ಇದು ಎಲ್ಲಿ ಬರುತ್ತೆ ಈ ಶ್ಲೋಕ ಅನ್ನೋದು ಬಹಳ ಮುಖ್ಯ. ಯಾಕೆಂದ್ರೆ ಇನ್ನೊಂದು ಶ್ಲೋಕವನ್ನು ಇದರಲ್ಲೇ ಹೇಳ್ತಾರೆ, ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಅಂತೆಲ್ಲ ಬರುತ್ತೆ. ಈ ಸ್ತೋತ್ರ ಹಾಗಾದ್ರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ರಾಮನ ಬಗ್ಗೆ ಸಂಬಂಧಪಟ್ಟಿದ್ದು ನಿಜ. ಇದು ರಾಮರಕ್ಷಾ ಸ್ತೋತ್ರ ಅಂತ ಇದೆ. ಆ ರಾಮರಕ್ಷಾ ಸ್ತೋತ್ರದಲ್ಲಿ ಇದೆಲ್ಲ ಶ್ಲೋಕಗಳು ಬರುತ್ತೆ. ಇದ್ರಲ್ಲಿ ನೀವು ಗಮನಿಸ್ಬೇಕಾಗಿದ್ದೇನು? ಒಂದು ಪ್ರಸಿದ್ಧ ಆಪದಾಮಪಹರ್ತಾರಂ, ಅದು ಹೇಳ್ಬೇಕು ನಿಜ. ಆದ್ರೆ ರಾಮಚಂದ್ರನ ಧ್ಯಾನ ಹೇಗ್ ಮಾಡ್ಬೇಕು ಅಂತ ಈ ಸ್ತೋತ್ರದಲ್ಲಿ ನಮಗೆ ತಿಳಿಸಿದ್ದಾರೆ. ರಾಮಚಂದ್ರ ಹೇಗಿದ್ದಾನೆ? ಆಜಾನ ಬಾಹುಂತೆ ರಾಮ, ಒಳ್ಳೆ ಪರ್ಸನಾಲಿಟಿ, ತುಂಬಾ ಎತ್ತರದ ಶರೀರ ರಾಮಂದು. ಧನುಸ್ಸನ್ನ ಕೈನಲ್ಲಿ ಹಿಡ್ಕೊಂಡಿದ್ದಾನೆ, ಪದ್ಮಾಸನ ಹಾಕಿ ರಾಮಚಂದ್ರ ಕೂತಿದ್ದಾನೆ. ಎಡ ತೊಡೆಯ ಮೇಲೆ ಸೀತಾದೇವಿ ಕೂತಿದ್ದಾಳೆ. ಇನ್ನು ಅವನ ಕಣ್ಣು ಹೇಗಿದೆ ಅಂದ್ರೆ ಈ ಕಮಲದ ಜೊತೆ ಸ್ಪರ್ಧೆ ಮಾಡ್ತಾ ಇದೆಯಂತೆ ಕಣ್ಣು, ಅಷ್ಟು ಚೆನ್ನಾಗಿದೆ ಅವನ ಕಣ್ಣು. ಕಮಲನು ನಾಚ್ಕೊಳ್ತಾ ಇದೆಯಂತೆ, ಅಯ್ಯೋ ಇನ್ ಮುಂದೆ ಬಂದ್ರೆ ನಾಚಿಕೆ ಆಗತ್ತೆ, ನನ್ನ ಸೌಂದರ್ಯ ಕಡಿಮೆ ಆಗತ್ತೆ ಅಂತ. ಅಂಥ ರಾಮನ ಕಣ್ಣು. ನೀರದ ಆಭಂ ಅಂತಾರೆ. ಬಣ್ಣ ಯಾವುದು ಅಂತ ಪ್ರಶ್ನೆ. ರಾಮನು ಬಿಳಿಗಿದ್ನ ಕಪ್ಪಗಿದ್ನ ಹೇಗೆ? ಕೃಷ್ಣನ್ ತರ ಬಣ್ಣ ಒಂದು, ಅದಕ್ಕೆ ನೀರದಾಭ ಅಂತ ಇಲ್ಲಿ ಧ್ಯಾನ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಇಂಥ ರಾಮ ಹೇಗಿದ್ದಾನೆ? ನಾನಾಲಂಕಾರ ದೀಪ್ತಂ, ಎಲ್ಲ ಆಭೂಷಣ, ತೋಳ್ಬಳೆ ಹಾಕೊಂಡಿದ್ದಾನೆ, ಕಾಲ್ಗೆಜ್ಜೆ ಇದೆ, ಎಲ್ಲ ಧರಿಸಿದ್ದಾನೆ ರಾಮಚಂದ್ರ. ಮತ್ತೆ ಜಟಾಮಂಡಿತಂ, ತಲೆ ಮೇಲೆ ಜಟ ಇದೆ. ಈ ತರಹದ ರಾಮಚಂದ್ರನ ಧ್ಯಾನ ಮಾಡ್ಬೇಕಂತೆ. ಹಾಗಾದ್ರೆ ಸೀತೆಯ ಜೊತೆಗಿರೋ ರಾಮಚಂದ್ರ. ಅಷ್ಟೇ ಅಲ್ಲ, ಹನುಮಂತ ಮುಂದಕ್ಕೆ ಕೂತಿರ್ತಾನೆ, ನಮಸ್ಕಾರ ಮಾಡ್ತಾ ಇರ್ತಾನೆ. ಇದು ನಮಗೆ ಗೊತ್ತಿರೋದು. ಇದನ್ನ ಈ ರಾಮರಕ್ಷಾ ಸ್ತೋತ್ರದಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ರಾಮರಕ್ಷಾ ಸ್ತೋತ್ರದಲ್ಲಿ ಹೇಳಿರುವಂತಹ ಮತ್ತೊಂದು ಪ್ರಮುಖವಾದ ವಿಷಯ ಏನಂದ್ರೆ, ಇದೊಂದು ಕವಚ ಅಂತ. ನಮಗೆ ಏನೇ ಆಪತ್ತುಗಳು ಬಂದ್ರು ಈ ಕವಚ ಹಾಕೊಂಡು ಹೋಗ್ಬೇಕು. ಹೊರಗಡೆ ಚಳಿ ಅಂತಿದ್ದಾಗ ನಾವು ಬೆಚ್ಚಗೆ ಹೊದ್ಕೊಂಡು ಹೋಗ್ತೀವಿ.
ಆದ್ರೆ ಹೊದ್ಕೊಂಡು ಹೋದ್ರು ಆಪತ್ತುಗಳು ಬರಲ್ವೇ? ಖಂಡಿತ ಬರುತ್ತೆ. ಅದನ್ನ ವಾರಣೆ ಮಾಡ್ಕೊಳ್ಬೇಕು ಅಂದ್ರೆ ರಾಮೇತಿ ರಾಮಭದ್ರೇತಿ ರಾಮಚಂದ್ರೇತಿ ವಾ ಸ್ಮರನ್ ನರೋ ನಲಿಪ್ಯತೆ ಪಾಪೈರ್ ಭುಕ್ತಿಂ ಮುಕ್ತಿಂ ಚ ವಿಂದತಿ ಅಂತ ಸ್ತೋತ್ರದಲ್ಲಿ ಬರೀತಾರೆ. ರಾಮ, ರಾಮಭದ್ರ, ರಾಮಚಂದ್ರ ಯಾವ್ದಾರು ಹೇಳಿ, ಒಟ್ಟು ರಾಮ ರಾಮ ಅನ್ನೋದು ಬರ್ತಾ ಇರ್ಬೇಕು. ಮರ ಮರ ಅಂತ ಹೇಳಿ ಹೇಳಿ ಕೊನೆಗೆ ರಾಮ ರಾಮ ಆಗೋಯ್ತು. ಅಷ್ಟಾರು ನಮಗೆ ಉಚ್ಚಾರಣೆ ಮಾಡ್ಲಿಕ್ಕೆ ಬರ್ಬೇಕು. ಅವಾಗ ಯಾವುದೇ ಮನುಷ್ಯನಿಗೆ ಪಾಪಗಳೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ದಿಕ್ಕಿನಿಂದ ಆಪತ್ತುಗಳು ಬರೋದಿಲ್ಲ ಅಂತ. ಅದಕ್ಕೆ ಕೋದಂಡ ಪಾಣಿಯಾದ ರಾಮನ ಚಿಂತನೆ ಮಾಡ್ಬೇಕು ಅಂತ ಹೇಳ್ತಾರೆ. ಹೊರತು ಅವನು ಊಟ ಮಾಡ್ಬೇಕಾದ್ರೆ ಚಿಂತನೆ ಅಲ್ಲ. ರಾಮ ಊಟ ಮಾಡ್ತಾ ಇದ್ದಾನೆ ಅಂಥ ರಾಮನ್ ಧ್ಯಾನ ಮಾಡ್ತೀವಿ, ಹಾಗಲ್ಲ. ಕೋದಂಡ ಪಾಣಿ, ಕೈನಲ್ಲಿ ಆ ಕೋದಂಡ ಇದೆ, ಅಂಥ ಕೋದಂಡ ಪಾಣಿಯಾದ ರಾಮನ ಧ್ಯಾನ ಮಾಡಿದ್ರೆ ಯಾವುದೇ ಆಪತ್ತುಗಳು ಬರಲ್ಲ. ಯಾಕೆ? ತನ್ನ ಬಾಣದಿಂದ ಎಲ್ಲವನ್ನು ದೂರಕ್ಕೆ ಹಾಕ್ತಾನೆ ಅಂತ. ಇದು ರಾಮರಕ್ಷಾ ಸ್ತೋತ್ರದ ವೈಶಿಷ್ಟ್ಯ. ಕೊನೆಯದಾಗಿ ಮರ್ಯಾದಾ ಪುರುಷೋತ್ತಮ ಅಂತ ರಾಮನನ್ನು ಕರೀತೀವಿ. ಯಾಕೆ ಮರ್ಯಾದಾ ಪುರುಷೋತ್ತಮ ಅಂತ ಕರೆಯೋದು ರಾಮನನ್ನ? ಏನೇನ್ ಮರ್ಯಾದೆಗಳಿದೆ ಅಂದ್ರೆ ಧರ್ಮ ಮರ್ಯಾದೆ, ಶಾಸ್ತ್ರ ಮರ್ಯಾದೆ ಯಾವುದನ್ನು ಮೀರಲ್ಲ ರಾಮ. ಅದು ಹೇಗಿದೆಯೋ ಶಾಸ್ತ್ರಕ್ಕೆ ಅನುಗುಣವಾಗಿ ಅವನ ಬದುಕು. ಹಾಗಾಗಿ ಅವನಿಗೆ ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾರೆ ರಾಮನನ್ನ. ಏನೇನ್ ಮರ್ಯಾದೆ ಇತ್ತು? ಏಕಪತ್ನಿ ವ್ರತಸ್ಥ ಸಾಕಲ್ಲ, ಜೀವನದಲ್ಲಿ ಒಬ್ಬಳೇ ಪತ್ನಿ, ಪರಸ್ತ್ರೀಯ ದರ್ಶನವೂ ಇಲ್ಲ. ಹೊರತು ಇವನ್ ದರ್ಶನ ಆದ್ರೆ ಕಲ್ಲಾಗಿದ್ದು ಸ್ತ್ರೀ ಆಗ್ಬಿಡುತ್ತೆ. ಅಂಥ ಅಹಲ್ಯೋದ್ಧಾರವನ್ನ ಮಾಡಿದ ರಾಮ. ಅಪ್ಪಿ ತಪ್ಪಿನೂ ಆಚೆ ಈಚೆ ನೋಡಲ್ಲ ರಾಮ. ಅಂಥ ರಾಮ ಮರ್ಯಾದಾ ಪುರುಷೋತ್ತಮ. ಯಾಕೆಂದ್ರೆ ತನ್ನ ಗಾರ್ಹಸ್ಥ್ಯ ಜೀವನವನ್ನ ಹಾಗೆ ಸಾಗಿಸಿದ. ಹೀಗೆ ಬಹಳಷ್ಟು ವಿಷಯ ಇದೆ ಮರ್ಯಾದಾ ಪುರುಷೋತ್ತಮ ಅನ್ಲಿಕ್ಕೆ. ಅದರಲ್ಲಿ ಅನೇಕ ಮಾತುಗಳಲ್ಲಿ ಒಂದೆರಡು ಮಾತುಗಳನ್ನ ನೋಡೋಣ. ನೋಡಿ, ನಾವೆಲ್ಲ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಎಲ್ಲ ಹೇಳ್ತೀವಿ. ಇದೆಲ್ಲದಕ್ಕೂ ಉದಾಹರಣೆನೇ ರಾಮಚಂದ್ರ. ಮಾತೃದೇವೋ ಭವ ಅಂದ್ರೆ ಕೌಸಲ್ಯ ಮೇಲೆ ತೋರಿಸಿದ ಪ್ರೀತಿ ಅಲ್ಲ. ಅದು ಇರ್ಲಿ, ಅದ್ ನಡೆಯುತ್ತೆ. ತನ್ನ ನಿಜ ತಾಯಿ ಅಲ್ಲಿಂದಾನೆ ಬಂದವನ್ ರಾಮ, ಸರಿ. ಆದ್ರೆ ತನ್ನ ಚಿಕ್ಕಮ್ಮ ಮಲತಾಯಿ ಅಂತನಾದ್ರೂ ಹೇಳ್ಬೋದು. ಅಂತ ಕೈಕೇಯಿ ಮೇಲಿರೋ ಪ್ರೀತಿ ಇದೆಯಲ್ಲ, ಅದನ್ನ ನೋಡಿ ನಾವು ಮರ್ಯಾದಾ ಪುರುಷೋತ್ತಮ ಅಂತ ಕರಿಬೇಕು ರಾಮನನ್ನ. ಕೈಕೇಯಿ ಮಾಡಿದ ಅನ್ಯಾಯ ಯಾರಿಗಾರು ಬೇರೆಯವ್ರಿಗಾಗಿದ್ರೆ ಯಾರು ತಡ್ಕೊಳ್ತಾ ಇರ್ಲಿಲ್ಲ. ನಿನ್ನ ಮಗನಿಗಾಗ್ಬೇಕಾ, ನಿನ್ನ ಮಾತು ಯಾರು ಕೇಳೋರು ಅಂತ ಜಾಡಿಸಿ ಹೋಗ್ತಾ ಇದ್ರು. ದಶರಥನು ಏನು ಯೋಚನೆ ಮಾಡ್ತಾ ಇರಲಿಲ್ಲ. ಯಾಕಂದ್ರೆ ಪಟ್ಟಾಭಿಷೇಕ ನನ್ಗಾಗ್ಲೇಬೇಕು ಅಂತ ರಾಮ ತಡೆ ಹಿಡಿದ್ರೆ, ನನ್ ಮಾತನ್ನ ಮೀರಿದ್ರೆ ನಂಗೆ ತುಂಬಾ ಇಷ್ಟ ಅಂತ ಹೇಳ್ತಾನೆ ದಶರಥ. ಯಾವ ತಂದೆನೂ ಹೇಳಲ್ಲ, ಮಗ ನನ್ನ ಮಾತು ಕೇಳ್ಬೇಕು ಅಂತ ಹೇಳ್ತಾನೆ. ಆದ್ರೆ ರಾಮ ನನ್ನ ಮಾತು ಮೀರಿದ್ರು ಚಿಂತೆ ಇಲ್ಲ ಅಂತ ಹೇಳ್ತಾನೆ. ಅಷ್ಟು ರಾಮನ ಮೇಲೆ ಪ್ರೀತಿ ದಶರಥನಿಗೆ. ಅದು ರಾಮ ಮೀರಲ್ಲ. ಒಂದ್ಸಲಿ ತುಂಬಾ ಚಳಿಗಾಲ, ವನವಾಸದಲ್ಲಿ ಮರ್ಯಾದಾ ಪುರುಷೋತ್ತಮ ಯಾಕೆ ಇವನು ಅನ್ಲಿಕ್ಕೆ ತಾಯಿ ಬಗ್ಗೆ ಮಾತ್ರ ಅಸಡ್ಡೆ ಮಾತಾಡಲ್ಲ ರಾಮ. ಏನಾಗೋಯ್ತು, ಲಕ್ಷ್ಮಣ ನೋಡ್ತಾನೆ, ಇವನು ಬೆಳಗ್ಗೆ ಚಳಿ ಸಿಕ್ಕಾಬಿಟ್ಟೆ, ಸ್ನಾನ ಮಾಡ್ಲಿಕ್ಕೆ ನದಿ ಹತ್ರ ಹೋಗ್ತಾನೆ ಶ್ರೀರಾಮ. ನದಿ ಹತ್ರ ಹೋದಾಗ ಲಕ್ಷ್ಮಣ ಅಂತಾನೆ, ಅಣ್ಣ ನೀನ್ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನನ್ಗೆ, ನೀನು ರಾಜವೈಭವ ಅನುಭವಿಸ್ಬೇಕಾದವನು ಈ ಚಳಿಯಲ್ಲಿ ನಾರ್ಮಡಿ ಉಟ್ಕೊಂಡು ನದಿಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇದೆಯಲ್ಲ, ನಂಗೆ ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತ. ರಾಮ ಅಂತಾನೆ, ಯಾಕೆ? ನಾವೆಲ್ಲ ಬಿಟ್ಟು ಬಂದಿದೀವಿ, ಪಿತೃ ಆಜ್ಞೆ, ಪುಣ್ಯ ಬರತ್ ನಮ್ಗೆ ಅಂತ. ಅದಕ್ಕೆ ಲಕ್ಷ್ಮಣ ಅಂತಾನೆ, ಭರತನ್ ಕಥೆನೂ ಹೀಗೆ, ನಿನ್ ಕಥೆನೂ ಹೀಗೆ, ಭರತನ್ ಕಥೆನೂ ಹಾಗೆ, ನನಗೆ ಇಬ್ರನ್ನ ನೋಡಿ ನಂಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರಾಮ ಅಂತಾನೆ, ಯೋಚನೆ ಮಾಡ್ಬೇಡ, ನೀನು ಬಾ ಅಂತ. ಲಕ್ಷ್ಮಣ ಬರ್ತಾನೆ, ಅವನೇನ್ ಬಿಡಲ್ಲ, ಅಣ್ಣನ ಹಿಂದೆ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಆ ಸಂದರ್ಭದಲ್ಲಿ ಒಂದು ಮಾತಾಗತ್ತೆ. ಲಕ್ಷ್ಮಣ ಅಂತಾನೆ, ಎಲ್ಲ ಹಣೆ ಬರಹ ಯಾರಿಂದ ಆಯ್ತು? ಕೈಕೇಯಿಂದ ಆಯ್ತು ಅಂತ. ರಾಮನಿಗೆ ಈಗ ಅಂದಾಗ ಆಗ ಹೇಳ್ತಾನೆ ರಾಮ, ನೋಡು ಆ ಮಾತನ್ನ ಮಾತ್ರ ಹಿಂತಗೋ ಅಂತ. ಮಧ್ಯಮಾಂಬ ಕೈಕೇಯಿಯನ್ನ ಮಾತ್ರ ಎಂದಿಗೂ ಕೂಡ ನಿಂದನೆ ಮಾಡ್ಬೇಡ. ನೀನು ಕೈಕೇಯಿ ಬಗ್ಗೆ ಹೇಳ್ಬೇಡ, ಅದು ಭರತ ಕಷ್ಟ ಪಡ್ತಾನೆ ಅಂತ ಬೇಕಾದ್ರೆ ಹೇಳು, ಅದು ನನಗೆ ಶ್ರವಣಾನಂದದಾಯಕ, ಕೇಳಿದ್ರೆ ಸಂತೋಷ ಆಗತ್ತೆ ನನಗೆ. ಅಂದ್ರೆ ಕೈಕೇಯಿ ಬಗ್ಗೆ ಮಾತ್ರ ಮಾತಾಡ್ಬೇಡ ಅಂತ. ಇದು ಒಂದು. ಇನ್ನೊಂದು, ಕೈಕೇಯಿಗೆ ಮುಕ್ತಿ ಕೊಡ್ಬೇಕಾಗಿ ಬರುತ್ತೆ ಸಂದರ್ಭ. ಕೈಕೇಯಿ ಯಾವ ನರಕ ಕಳಿಸ್ಲಿ ಅಂತ ಎಲ್ರೂ ಕೇಳ್ಬೇಕು, ಅವಳೇ ಎಲ್ಲದಕ್ಕೂ ಕಾರಣ. ಬ್ರಹ್ಮದೇವರು ಬಂದು ಕೇಳ್ತಾರೆ ರಾಮಚಂದ್ರನ ಹತ್ರ, ಏನ್ ಮಾಡ್ಲಿ ಸ್ವಾಮಿ ಅಂತ. ರಾಮದೇವರು ಹೇಳ್ತಾರೆ, ಕೈಕೇಯಿ ಈಗ ಒಳ್ಳೆ ಸದ್ಗತಿಯನ್ನ ಕೊಡು ಅಂತ. ಒಂದ್ಸರಿ ಬ್ರಹ್ಮದೇವ್ರಿಗೆ ಶಾಕ್ ಆಗುತ್ತೆ, ಏನಿದು ರಾಮಚಂದ್ರ ದೇವ್ರು ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? ಆಚೆ ಈಚೆ ನೋಡ್ತಾರೆ, ವಾಪಸ್ಸು ತಡ್ಕೊಳ್ಲಿಕ್ಕಾಗಲ್ಲ. ಮತ್ತೆ ಕೇಳ್ತಾರೆ, ಯಾಕೆ ಸ್ವಾಮಿ ಅರ್ಥ ಆಗ್ಲಿಲ್ಲ? ನೋಡು, ಕೈಕೇಯಿಯನ್ನ ಕೈಕೇಯಿಯಾಗಿ ನೋಡ್ಬೇಡ, ಭರತನ ತಾಯಿಯಾಗಿ ಕೈಕೇಯಿಯನ್ನು ನೋಡು. ಜಗತ್ತಿಗೆ ಭರತನಂತ ಮಗನನ್ನ ಕೊಟ್ಟಿದ್ದಾಳೆ ಕೈಕೇಯಿ, ಮಗ ಮಾಡಿದ ಸತ್ಕರ್ಮ, ಹಾಗ ಕೈಕೇಯಿಗೆ ಒಳ್ಳೇದೇ ಆಗ್ಬೇಕು ಅಂತ. ಇದು ಎರಡನೇದು. ಮೂರನೇದು ಅಂದ್ರೆ ಮಾತೃದೇವೋಭವ ನಿಜವಾಗಿ ಮರ್ಯಾದಾ ಪುರುಷೋತ್ತಮನಲ್ಲಿ ಹೇಗಿದೆ ಅನ್ಲಿಕ್ಕೆ ಒಂದ್ಸಲೂ ಮೀರ್ಲಿಲ್ಲ ಅವನು. ತನ್ನ ತಾಯಿಯ ಬಗ್ಗೆ ಕೆಟ್ಟ ಮಾತಾಡ್ಲೇ ಇಲ್ಲ.
ಇನ್ನೊಂದು ಸಂದರ್ಭ ಏನಾಯ್ತು, ದಶರಥನನ್ನ ಕರೆಸ್ಕೊಳ್ತಾರೆ. ಅವನು ವಸ್ತುತಃ ಸ್ವರ್ಗದಲ್ಲಿ ಇರ್ತಾನೆ. ಕೊನೆಗಾಲದಲ್ಲೆಲ್ಲ ರಾವಣನೆಲ್ಲ ಸಂಹಾರ ಆಯ್ತು, ವಾಪಸ್ಸು ಬರ್ತಾರೆ, ಕರೆಸ್ಕೊಂತಾನೆ ರಾಮ. ಬಂದಾಗ ದಶರಥ ಸಾಯ್ಬೇಕಾದ್ರೆ ಕೈಕೇಯಿಗೆ ಶಾಪ ಹಾಕ್ಬೇಕು ಅಂತ ಅವ್ನ ಮನಸ್ಸಿರುತ್ತೆ. ಬಂದ ಕೂಡಲೇ ಏನ್ ಬೇಕಪ್ಪ ರಾಮ ಅಂತ ಕೇಳ್ತಾನೆ. ದಶರಥನ ಹತ್ರ ರಾಮಚಂದ್ರ ಹೇಳ್ತಾನೆ, ನನ್ನ ತಾಯಿಗೆ ಮಾತ್ರ ಏನು ಕೆಟ್ಟದ್ದನ್ನು ಬಯಸ್ಬೇಡ, ಅದನ್ನ ವಾಪಸ್ ತಗೊಂಡ್ಬಿಡು ಅಂತ. ಅಷ್ಟೇ. ಯಾರಿಗೆ? ಕೈಕೇಯಿ ಬಗ್ಗೆ. ಅಷ್ಟೇ ಅಲ್ಲ, ಕೈಕೇಯಿ ಈ ಲಕ್ಷ್ಮಣನಿಗೆ ಬೇರೆಯವ್ರಿಗೆಲ್ಲ ಹೇಳ್ಬೇಕು ರಾಮಚಂದ್ರನ್ ಕರಿಬೇಕು, ಯಾಕೆಂದ್ರೆ ಅವನು ಕಾಡಿಗೆ ಹೋಗ್ತಾನೋ ಇಲ್ವೋ ಅಂತ ಒಂದ್ ಸ್ವಲ್ಪ ಹೆದರಿಕೆ. ಈ ಒಬ್ಬ ಮಂತ್ರಿ ಹತ್ರ ಹೇಳಿ ಕಳಿಸ್ತಾನೆ. ಬರ್ತಾನೆ ರಾಮ. ಬಂದಾಗ ನೀನು ಕಾಡಿಗೆ ಹೋಗ್ಬೇಕು, ಯಾಕೆಂದ್ರೆ ಈ ತರ ವರ ತಗೊಂಡಿದ್ದೀನಿ ದಶರಥನ ಹತ್ರ, ಅಂದ್ರೆ ನಿನ್ನ ತಂದೆ ಹತ್ರ ಅಂತೆಲ್ಲ ಹೇಳ್ತಾನೆ. ಹೇಳಿದಾಗ ರಾಮ ಅಂತ, ನನಗೆ ಒಂದೇ ದುಃಖ ಆಯ್ತು, ಯಾಕೆ ನನ್ನ ಮೇಲೆ ವಿಶ್ವಾಸ ಇಲ್ವಾ? ಮಗನಾಗಿ ನನ್ನ ಮೇಲೆ ನಿಮಗೆ ಪ್ರೀತಿ ಇತ್ತು, ನೇರವಾಗಿ ನನ್ನ ಹತ್ರನೇ ಕೇಳ್ಬೋದಿತ್ತಲ್ಲ, ಯಾಕೆ ತಂದೆ ಹತ್ರ ಹೇಳಿಸ್ತಾ ಇದ್ದೀರಿ ಅಂತ. ಈ ತರ ಮಾತಿನ ಒಂದು ಸೀಮೆ ಮರ್ಯಾದೆ ಕಾಣೋದು ಅಂದ್ರೆ ಪುರುಷೋತ್ತಮನಲ್ಲೇ, ಅಂದ್ರೆ ಆ ಭಗವಂತನಲ್ಲೇ, ಮರ್ಯಾದಾ ಪುರುಷೋತ್ತಮ. ಹೀಗೆ ಮಾತೃದೇವೋ ಭವ ಅನ್ನೋದಕ್ಕೆ ಸಾಕು ನಮ್ಗೆ ಆ ಮರ್ಯಾದಾ ಪುರುಷೋತ್ತಮ ಹೇಗೆ ಇವನು ಅಂತ ತಿಳಿಲಿಕ್ಕೆ. ಹೀಗೆ ಅತಿಥಿ ದೇವೋ ಭವ. ಯಾವುದೇ ಪ್ರಾಣಿಗಳು, ಯಾವುದೇ ಮನುಷ್ಯರು, ಇವನು ಕಾಡಿಗೆ ಹೋಗ್ಬೇಕಾದ್ರೆ ಬಿಸ್ನೆಸ್ ಮಾಡೋರೆಲ್ಲ ಬಿಟ್ಬಿಟ್ರಂತೆ ಅಂಗಡಿನ, ಕ್ಲೋಸ್ ಅಂಗಡಿ. ಆಗ್ತಾನೆ ಮಗು ಹುಟ್ಟಿದೆ ಒಬ್ಬಳಿಗೆ, ಮಗು ಹುಟ್ಟಿದ್ರೆ ಸಂತೋಷನೇ ಇಲ್ಲ. ಮಗು ಹುಟ್ಟಿದ್ರೆ ಸಂತೋಷ ಆಗ್ಬೇಕು ತಾನೆ, ದುಃಖ ಯಾಕೆ ರಾಮ ಕಾಡಿಗೆ ಹೋಗ್ತಾ ಇದ್ದಾನೆ ಅಂತ. ಕುದುರೆಗಳ ದುಃಖ, ಕಣ್ಣೀರ್ ಹಾಕ್ತಾ ಇದ್ದಾವೆ. ಈ ತರ ರಾಮನ ಮರ್ಯಾದಾ ಪುರುಷೋತ್ತಮತ್ವ ಎಲ್ಲಿವರೆಗಿತ್ತು ಅಂದ್ರೆ, ಎಲ್ಲಾ ಪಶು ಪ್ರಾಣಿ ಮನುಷ್ಯರ ಯಾವುದೇ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಚಿಕ್ಕ ಮಗು ಆಗ್ಲಿ ಅಷ್ಟು ರಾಮನನ್ನು ಕಂಡ್ರೆ ಪ್ರೀತಿ. ಇಂಥ ರಾಮನ ಬಗ್ಗೆ ವಿಶೇಷವಾಗಿ ನಾವೇನ್ ಮಾಡ್ಬೇಕು, ರಾಮನ ಆರಾಧನೆಯನ್ನ ನಾವು ರಾಮಾಯಣವನ್ನ ಕೇಳೋ ಮುಖಾಂತರ, ಹಾಗೆ ರಾಮರಕ್ಷಾ ಸ್ತೋತ್ರವನ್ನ ಪಾರಾಯಣ ಮಾಡೋ ಮುಖಾಂತರ ಪ್ರತಿನಿತ್ಯ ಎದ್ದು ಕೂಡಲೇ ಹರೇ ರಾಮ ಹೇಳದೆ ಇರಲೇಬಾರದು. ಕೃಷ್ಣನನ್ನು ಸ್ಮರಣೆ ಮಾಡಬೇಕು. ಮಧ್ಯಕ್ಕೆ ಯಾರನ್ನ ಮರ್ತಿದ್ವಿ? ಆಗ್ಲೇ ಹೇಳಿದೆ ನಾನು, ಮಹಾಭಾರತ, ರಾಮಾಯಣ, ಭಾಗವತ, ಇದರಲ್ಲಿ ಬರುವಂತಹ ಪ್ರಮುಖ ವ್ಯಕ್ತಿ ಇವರೆಲ್ಲರನ್ನ ಸ್ಮರಣೆ ಮಾಡಿದ್ರೆ ಒಳ್ಳೇದಾಗತ್ತೆ. ಈಗ ನಾವು ನಮ್ಮ ಕಾಲವನ್ನು ಕಳಿಬೇಕು. ನಿಮ್ಮೆಲ್ಲರಿಗೂ ವಿಶೇಷವಾಗಿ ರಾಮನ ಪೂರ್ಣ ಅನುಗ್ರಹ ಆಗಲಿ, ಸೀತಾದೇವಿಯ ಪೂರ್ಣ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಎರಡು ಮಾತುಗಳನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.